ಹನಿ ಸೇರಿದ್ರೆ ಹಳ್ಳ, ಹಣ ಸೇರಿದ್ರೆ ಅಂತ್ಯ ಸಂಸ್ಕಾರ. ಊರಿನವರ ಹಣದಿಂದಲೇ ನಡೆಯುತ್ತೆ ತಿಥಿ ಕಾರ್ಯ. ಚಂದ ಕಲೆಕ್ಟ್ ಮಾಡೋದು ಯಾಕೆ ಗೊತ್ತಾ? ಇದೇ ಈ ಹೊತ್ತಿನ ಸುವರ್ಣ ಫೋಕಸ್. ಅಂತ್ಯ ಸಂಸ್ಕಾರಕ್ಕೆ 10 ರೂಪಾಯಿ ಕೊಡಿ. ಇಂಗ್ಲಿಷ್ನಲ್ಲಿ ಡೆತ್ ಇಸ್ ದ ಗ್ರೇಟ್ ಲೆವೆಲರ್ ಅನ್ನೋ ಮಾತೊಂದಿದೆ. ಅದನ್ನೇ ಕನ್ನಡದಲ್ಲಿ ಯಮನ ನ್ಯಾಯ ಅಂತಾರೆ. ಅಂದ್ರೆ ಜಗತ್ತಿನಲ್ಲಿರೋ ಬಡವ ಶ್ರೀಮಂತ ಎಲ್ಲರೂ ಸಾವಿನ ಮುಂದೆ ಒಂದೇ ಅಂತ. ವಿಚಿತ್ರ ಅಂದ್ರೆ ಸಾವಿಗೆ ಸಂಬಂಧಿಸಿದ ಇಂತಹದ್ದೇ ಮಾದರಿ ಆಚರಣೆಯೊಂದು ಬೀದರ್ ಜಿಲ್ಲೆಯ ಕುಗ್ರಾಮವೊಂದರಲ್ಲಿ ಚಾಲ್ತಿಯಲ್ಲಿದೆ. ಅಷ್ಟಕ್ಕೂ ಏನು ಅದರ ವಿಶೇಷ, ಅದು ಯಾಕೆ ಮಾದರಿ ವ್ಯವಸ್ಥೆ ಅನ್ನೋದರ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಅದೊಂದು ಮನೆಯ ಮುಂದೆ ಪೆಂಡಾಲ್ ಹಾಕಲಾಗಿತ್ತು. ಪೆಂಡಾಲ್ನ ಸುತ್ತ ಜನ ಗುಂಪು ಗುಂಪಾಗಿ ಸೇರಿದ್ರು. ಜನರ ಮುಖದಲ್ಲಿದ್ದ ಸೂಕ್ಷ್ಮ ನೋವು ಪರಿಸ್ಥಿತಿಯ ಗಂಭೀರತೆಯನ್ನ ಹೇಳ್ತಾ ಇತ್ತು. ಅಲ್ಲೇ ಇದ್ದ ಮರದ ನೆರಳಿನಲ್ಲಿ ಕೆಲವರು ಕೂತಿದ್ರು. ಇನ್ನೂ ಕೆಲವರು ಅರಳಿಕಟ್ಟೆಯ ಮೇಲೆ ಕೂತು ಯಾವುದಕ್ಕೂ ಕಾಯ್ತಾ ಇದ್ರು. ಅಲ್ಲಿನ ವಾತಾವರಣವನ್ನ ನೋಡಿದರೆ ಅಲ್ಲಿ ಯಾವುದೋ ವ್ಯಕ್ತಿಯ ಸಾವು ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಅದಕ್ಕೆ ಸಾಕ್ಷಿ ಎಂಬಂತೆ ಕೆಲವು ಮಹಿಳೆಯರ ರೋದನದ ಸ್ವರ ಕಿವಿಗೆ ಬೀಳ್ತಾ ಇತ್ತು. ಇನ್ನೂ ಹತ್ತಿರ ಹೋಗಿ ನೋಡಿದರೆ ಅಲ್ಲಿ ವ್ಯಕ್ತಿಯೊಬ್ಬರ ಮೃತದೇಹ ಕಣ್ಣಿಗೆ ಬಿತ್ತು. ಹಲವು ಹೆಂಗಸರು ಅದರ ಸುತ್ತ ಕೂತು ಅಳುತ್ತಾ ಇದ್ರು. ಅಂದಹಾಗೆ ಇಲ್ಲಿ ಸತ್ತು ಮಲಗಿರೋ ವ್ಯಕ್ತಿಯ ಹೆಸರು ರಾಜಪ್ಪ ಕಾರುಬಾರಿ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಕರಡ್ಯಾಳ ಗ್ರಾಮದ ನಿವಾಸಿ. ಗ್ರಾಮದ ಒಬ್ಬ ಸಾಧಾರಣ ರೈತನಾಗಿದ್ದ ಈತ ಮೊನ್ನೆ ತೀರಿಕೊಂಡ. ಇಲ್ಲಿರೋ ಜನರೆಲ್ಲ ರಾಜಪ್ಪನವರ ಅಂತ್ಯ ಸಂಸ್ಕಾರಕ್ಕೆ ಸೇರಿರುವ ಇದೇ ಗ್ರಾಮದ ಜನ. ಅಂತ್ಯ ಸಂಸ್ಕಾರದ ಸಿದ್ಧತೆಗಳು ನಡೆಯುತ್ತಿದ್ದರಿಂದ ಜನರೆಲ್ಲ ಅಲ್ಲಿ ಕಾಯತೊಡಗಿದ್ರು. ಅಲ್ಲಿ ಯುವಕನೊಬ್ಬ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ ಅಲ್ಲಿದ್ದವರು ಅವನನ್ನ ಸಂತೈಸುತ್ತಿದ್ದರು. ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಅಲ್ಲಿಗೆ ಸಣ್ಣ ಪ್ರಾಯದ ಹುಡುಗನೊಬ್ಬ ಬಂದ. ಈತ ತನ್ನ ಕೈಯಲ್ಲಿ ಪುಸ್ತಕವೊಂದನ್ನ ಹಿಡಿದಿದ್ದ. ಈತ ಇಲ್ಲಿಗೆ ಬರ್ತಾ ಇದ್ದಂತೆ ಜನರೆಲ್ಲ ಇವನತ್ತ ಬರತೊಡಗಿದರು. ಈತನನ್ನ ಸುತ್ತುವರಿಯತೊಡಗಿದರು. ಅಷ್ಟೇ ಅಲ್ಲ, ಎಲ್ಲರೂ ಈತನ ಕೈಗೆ ಹಣ ಕೊಡತೊಡಗಿದರು. ಸತ್ತೂರ್ನು ಅದೇ ಪದ್ಧತಿ, ದೊಡ್ಡವ್ರು ಸತ್ತೂರ್ನು ಅದೇ ಪದ್ಧತಿ. 10 ರೂಪಾಯಿ ಏನಾದ್ರು ಪಟ್ಟಿ ಮಾಡಿದೆವು ಅಂದ್ರೆ ನಮ್ದು ಏನು ಭೀ ಪ್ರಾಬ್ಲಮ್ ಇದ್ರಾಗೆ ಮುಗ್ದೈತದ. ಮತ್ತು ಇಲ್ಲದ ಬಾಕಿ ತಂದು ಮಣ್ಣು ಮಾಡೋದು ಹೊಂಟು. ಗರೀಬರು ಸಾಯ್ಲಿ, ಸಾವುಕಾರ ಇದ್ದವ್ರು ಹ್ಯಾಮಿ ಮಾಡ್ತಾರೆ. ಗರೀಬರು ಸತ್ತರೆ ಏನಂದ್ರೆ ಇಲ್ಲ ಗಿರ್ವಿ ಮನೆ ಗಿರ್ವಿ ಮಾಡೋದು, ಹಾಕೋದು, ತಗಡ ಗಿರ್ವಿ ಇಡೋದು, ಮನೆ ರೆಸ್ಟ್ ಮಾಡೋದು, ಇಂಥೆಲ್ಲ ಪ್ರಾಬ್ಲಮ್ ಉಂಟು. 20,000 ರೂಪಾಯಿ ಬಾಕಿ ಅದರ ಪುನಃ ಜಿಂದಗಿ ಬರ ಅಂತಂದ್ರೆ ಹಿಂದೆ ಮಗ ಇದ್ದವನಿಗೆ ಸಾಲ ಮುಗಿಯಲ್ಲ ಹೋಗ್ಯಾರ. ಅದಕ್ಕೆ ಇದು ಪದ್ಧತಿ ಏನದ ನಾವು ಏನದಂದ್ರೆ ಹಿಂಗೆ ನಡ್ಸ್ಕೊಂಡು ನಡೆದೇವು. ದೊಡ್ಡವ್ರ ಶೈಲಿ, ಗರೀಬರ ಶೈಲಿ. ಗ್ರಾಮದ ಜನರೆಲ್ಲ ಹುಡುಗನ ಕೈಗೆ ಹಣ ಕೊಡತೊಡಗಿದರು. ಜನ ಕೊಟ್ಟ ಹಣವನ್ನ ತೆಗೆದುಕೊಳ್ತಾ ಇದ್ದ ಹುಡುಗ ಹಣ ಕೊಟ್ಟವರ ಹೆಸರು ಹಾಗೂ ಹಣದ ಮೊತ್ತವನ್ನ ತನ್ನ ಕೈಯಲ್ಲಿದ್ದ ಪುಸ್ತಕದಲ್ಲಿ ಬರೆದುಕೊಳ್ಳುತ್ತಿದ್ದ. ಜನ ಒಬ್ಬರ ನಂತರ ಒಬ್ಬರು ಬಂದು ಹಣ ಸಲ್ಲಿಕೆ ಮಾಡ್ತಾ ಇದ್ರು. ಇದರ ನಂತರ ಹಣ ಸಂಗ್ರಹಿಸುತ್ತಿದ್ದ ಹುಡುಗ ತಾನಿದ್ದ ಜಾಗದಿಂದ ಗ್ರಾಮದ ಮನೆಗಳತ್ತ ಹೆಜ್ಜೆ ಹಾಕತೊಡಗಿದ. ಮನೆ ಮನೆಗೆ ತೆರಳಿ ಹಣ ಸಂಗ್ರಹಿಸತೊಡಗಿದ. ಜನ ಈ ಹುಡುಗನನ್ನ ಕಂಡೊಡನೆ ಹಣ ತಂದು ಕೊಡ್ತಾ ಇದ್ರು. ಗಂಡಸರಿಲ್ಲದ ಮನೆಗಳಲ್ಲಿ ಹೆಂಗಸರೇ ಹಣ ಕೊಡ್ತಾ ಇದ್ರು.
ರೂಪಾಯಿ ಕಲೆಕ್ಷನ್ ಮಾಡಿ ಮುಂದೆ ಅವ್ರ ಅಂತ್ಯಕ್ರಿಯೆ ಏನಂದ್ರೆ ಸುಗಮವಾಗಿ ಸಾಗಲಿ ಅಂತೇಳಿ ಊರೆಲ್ಲರ ಅನಿಸಿಕೆಯಿಂದ ಮಾಡ್ತಾ ಇದ್ದೇವೆ ರೀ ಸರ್ ನಾವು. 10 ರೂಪಾಯಿ ಕಲೆಕ್ಟ್ ಮಾಡಿ ಯಾರು ಕುಡಿಯೋದು ಬೇಡ, ಬಾಜಾ ಬೇಡ, ಭಜಂತ್ರಿ ಬೇಡ, ಇದು ಇನ್ನೂ ಬೇಡ ಖರ್ಚಾಗ್ಬಿಡೋದು, ಅವ್ರು ಸತ್ತೋರು ಕೂಡ ಅವ್ರನ್ನೂ ಸಾಯ್ತಾರೆ ಅಂತ ತಿಳಿದು ಊರೆಲ್ಲ ಕುಂತು 10 ರೂಪಾಯಿ ಕಲೆಕ್ಷನ್ ಮಾಡಿ ಅನ್ನೋದು ನಾವು ಮಣ್ಣು ಮಾಡಿ ಇದು ಮುಂದುವರ್ಸ್ಕೊಂಡು ನಾವು 10 ವರ್ಷದಿಂದ ನಡ್ಕೊತಾ ಬಂದಿದ್ದೇವೆ ಸರ್ ನಾವು. ಇಷ್ಟೆಲ್ಲ ಆಗುವ ಹೊತ್ತಿಗೆ ರಾಜಣ್ಣ ಕಾರುಬಾರಿಯ ಅಂತ್ಯ ಸಂಸ್ಕಾರದ ಸಿದ್ಧತೆಗಳು ಪೂರ್ಣಗೊಂಡಿದ್ದವು. ಅದರಲ್ಲೂ ಹಣ ಸಂಗ್ರಹವೇ ಈ ಅಂತಿಮ ಸಂಸ್ಕಾರದ ಮುಖ್ಯ ಭಾಗವಾಗಿದ್ದರಿಂದ ಹಣ ಸಂಗ್ರಹದ ನಂತರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಯಿತು. ಹಾಗಂತ ಇದು ರಾಜಪ್ಪ ಕಾರುಬಾರಿನ ಅಂತ್ಯ ಸಂಸ್ಕಾರದ ವಿಶೇಷವೇನೂ ಅಲ್ಲ. ಊರಿನಲ್ಲಿ ಯಾರ್ಯಾರು ಈ ಥರ ಅಂತ್ಯ ಸಂಸ್ಕಾರ ಮಾಡ್ತಾರೆ, ಯಾಕೆ ಹೀಗೆ ಮಾಡ್ತಾರೆ ಅನ್ನೋದನ್ನ ತಿಳಿಯೋಣ ಆಫ್ಟರ್ ಅ ಶಾರ್ಟ್ ಬ್ರೇಕ್.